Hello my dear students, myself Vidyashri. I am Business Studies lecturer in Alpha Pre-University College, Krishnarajanagar. This is my class 5th. Chapter is Financial Management. In the last video class, you learnt about the last financing decisions such as dividend decisions and what are the factors are affecting to the dividend decisions. What is the dividend decisions andre enu? The third important decisions is every financial managers is take decisions related to distributions of dividends to the shareholders. So here the dividend is distributed to the shareholders after deducting the tax. So it is called dividend decisions. So the main objectives of the dividend decisions is maximizing shareholders' wealth. Then what are the factors are affecting to the dividend decisions such as earnings, stability of earnings, stability of dividends, growth opportunities, cash flow positions, shareholder preferences, taxation policy, stock market reaction, access to capital market, legal constraints. The last one is contractual constraints. So these are all some factors are affecting to the dividend decisions. In this class, I am going to explain about the financial planning. ಹಣಕಾಸಿನ ಯೋಜಿಸುವಿಕೆ ಅಂತೇಳಿ ಕರೆಯುವಂಥದ್ದು. This is one of the important topic in this chapter. What is the financial planning? ಏನು financial planning ಅಂತ ಹೇಳಿದ್ರೆ planning ಅಂದ್ರೆ ಏನು? Planning is setting objectives in advance. What to do, how to do, when to do and who will be do. So ಹಾಗಾದರೆ ಫೈನಾನ್ಷಿಯಲ್ ಪ್ಲಾನಿಂಗ್ ಅಂದರೆ ಏನು? ಹಣಕಾಸಿನ ಯೋಜಿಸುವಿಕೆ ಅಂತ ಹೇಳಿದ್ರೆ ಸೊ ಫೈನಾನ್ಷಿಯಲ್ ಪ್ಲಾನಿಂಗ್ ಈಸ್ ಎಸೆನ್ಷಿಯಲಿ ಪ್ರಿಪ್ರೇಷನ್ ಆಫ್ ಎ ಫೈನಾನ್ಷಿಯಲ್ ಬ್ಲೂ ಪ್ರಿಂಟ್ ಆಫ್ ಆನ್ ಆರ್ಗನೈಜೇಷನ್ ಫ್ಯೂಚರ್ ಆಪರೇಷನ್. ಭವಿಷ್ಯದ ಕೆಲಸ ಕಾರ್ಯಚಟುವಟಿಕೆಗಳಿಗೆ ಪೂರ್ವವಾಗಿ ಹಣಕಾಸಿನ ನೀಲಿ ನಕ್ಷೆಯನ್ನು ಅಂದಾಜು ಮಾಡೋದಕ್ಕೆ ಫೈನಾನ್ಷಿಯಲ್ ಪ್ಲಾನಿಂಗ್ ಅಂತೇಳಿ ಕರೆಯುವಂಥದ್ದು. ಸೊ ಇವಾಗ ಒಂದು ಸಂಸ್ಥೆಗೆ ಫೈನಾನ್ಸ್ ಈಸ್ ವೆರಿ ವೆರಿ ನೆಸೆಸರಿ. ಸೊ ಈಚ್ ಆ್ಯಂಡ್ ಎವ್ರಿ ರಿಕ್ವೈರ್ಮೆಂಟ್ಸ್ fulfilled by the finance. So finance is very very essential part of the each and every business organizations. So each and every activities require some ಫೈನಾನ್ಸ್. ಸೊ ಯಾವ ಕೆಲಸಕ್ಕೆ ಎಷ್ಟು ಫೈನಾನ್ಸ್ ಬೇಕಾಗುತ್ತೆ ಅಂತೇಳಿ ಅಂದಾಜನ್ನು ಮಾಡೋದಕ್ಕೆ ಫೈನಾನ್ಷಿಯಲ್ ಪ್ಲಾನಿಂಗ್ ಅಂತೇಳಿ ಕರೆಯುವಂಥದ್ದು. ಫೈನಾನ್ಷಿಯಲ್ ಪ್ಲಾನಿಂಗ್ ಈಸ್ ಎಸೆನ್ಷಿಯಲಿ ಪ್ರಿಪ್ರೇಷನ್ ಆಫ್ ಎ ಫೈನಾನ್ಷಿಯಲ್ ಬ್ಲೂ ಪ್ರಿಂಟ್ ಆಫ್ ಆನ್ ಆರ್ಗನೈಜೇಷನ್ ಫ್ಯೂಚರ್ ಆಪರೇಷನ್. ಭವಿಷ್ಯದ ಕಾರ್ಯಚಟುವಟಿಕೆಗಳಿಗೆ ಒಂದು ಸಂಸ್ಥೆಯು ಹಣಕಾಸಿನ ನೀಲಿ ಚಿತ್ರಣವನ್ನು ಮಾಡೋದಕ್ಕೆ ಫೈನಾನ್ಷಿಯಲ್ ಪ್ಲಾನಿಂಗ್ ಅಂತೇಳಿ ಕರೆಯುವಂಥದ್ದು. ಸೊ ಅನದರ್ ಮೀನಿಂಗ್ ಆಫ್ ದ ಫೈನಾನ್ಷಿಯಲ್ ಪ್ಲಾನಿಂಗ್ ಈಸ್ ಇಟ್ ಈಸ್ ದಿ ಪ್ರೋಸೆಸ್ ಆಫ್ ಡಿಟರ್ಮೈನಿಂಗ್ ದ ಆಬ್ಜೆಕ್ಟಿವ್, ಪಾಲಿಸೀಸ್, ಪ್ರೊಸೀಜರ್ಸ್ ಆ್ಯಂಡ್ ಪ್ರೋಗ್ರಾಮ್ ಟು ಡೀಲ್ ವಿತ್ ದ ಫೈನಾನ್ಷಿಯಲ್ ಆಕ್ಟಿವಿಟೀಸ್ ಆಫ್ ಆನ್ ಆರ್ಗನೈಜೇಷನ್. ಒಂದು ಸಂಸ್ಥೆಯಲ್ಲಿ ಹಣಕಾಸಿನ ಚಟುವಟಿಕೆಗಳ ಬಗ್ಗೆ ಉದ್ದೇಶಗಳನ್ನು ಸೆಟ್ ಮಾಡೋದಾಗಿರ್ಬೋದು, ಪಾಲಿಸೀಸ್ ನೀತಿ ನಿಯಮಗಳನ್ನು ಹಾಕೋದಾಗಿರ್ಬೋದು, ಪ್ರೊಸೀಜರ್ಸ್ ಕ್ರಮಬದ್ಧವಾದ, ಅದೇ ರೀತಿ ಪ್ರೋಗ್ರಾಮ್ ಕಾರ್ಯಕ್ರಮ. ಸೊ ಈ ರೀತಿ ಒಂದು ಸಂಸ್ಥೆಗೆ ಬೇಕಾಗಿರುವಂಥ ಹಣಕಾಸನ್ನು ಯೋಜಿಸುವಿಕೆಗೆ ಯಾವ ಕೆಲಸಕ್ಕೆ ಎಷ್ಟು ಫೈನಾನ್ಸ್ ಇಸ್ ರಿಕ್ವೈರ್ಡ್ ಅಂತೇಳಿ ಅಂದಾಜು ಮಾಡೋದಕ್ಕೆ ಫೈನಾನ್ಷಿಯಲ್ ಪ್ಲಾನಿಂಗ್ ಅಂತೇಳಿ ಕರೆಯುವಂಥದ್ದು. ಸೊ ಒಂದು ಸಂಸ್ಥೆಯಲ್ಲಿ ಹಣಕಾಸು ಇದೆ ಅಂತ, ಹೆಚ್ಚು ಫೈನಾನ್ಷಿಯಲ್ ರಿಸೋರ್ಸಸ್ ಇದೆ ಅಂತ ಹೇಳಿ ಅದನ್ನು ಅನ್ನೆಸೆಸರ್ಲಿ ಆಗಿ ಯೂಸ್ ಮಾಡೋದು ಅಲ್ಲ. ಸೊ ಯಾವ ಕೆಲಸಕ್ಕೆ ಎಷ್ಟು ಫೈನಾನ್ಸ್ ಬೇಕಾಗುತ್ತೋ ಅಷ್ಟು ಫೈನಾನ್ಸನ್ನು ಬಳಕೆ ಮಾಡುವಂತೆ ನೋಡಿಕೊಳ್ಳುವಂಥದ್ದು ಫೈನಾನ್ಷಿಯಲ್ ಪ್ಲಾನಿಂಗ್. ಸೊ ಒಂದು ಸಂಸ್ಥೆಗೆ ಬೇಕಾಗಿರುವ ಹಣಕಾಸನ್ನು ಯಾವ ಯಾವ ಮೂಲಗಳಿಂದ ಸಂಗ್ರಹಿಸಬೇಕು ಮತ್ತು ಯಾವ ಯಾವ ಕಾರ್ಯಚಟುವಟಿಕೆಗಳಿಗೆ ಎಷ್ಟು ಪ್ರಮಾಣದಲ್ಲಿ ಹಣಕಾಸನ್ನು ಬಳಸಬೇಕು ಎಂಬುದನ್ನು ಸಂಕ್ಷಿಪ್ತವಾಗಿ ಹೇಳುವಂಥದ್ದು financial planning. Financial planning is a process of determining the objective, policies, procedures and program to deal with the financial activities of an organization. So this is the meaning about the financial planning. First meaning ಏನು ಹೇಳುತ್ತೆ? Financial planning is a essentially preparation of a financial blueprint of an organization.
ಇನ್ ದ ಫ್ಯೂಚರ್ ಆಪರೇಷನ್, ಒಂದು ವ್ಯವಹಾರ ಸಂಸ್ಥೆಯು ಭವಿಷ್ಯದ ಕಾರ್ಯಚಟುವಟಿಕೆಗಳಿಗೆ ಹಣಕಾಸಿನ ಒಂದು ನೀಲಿ ನಕ್ಷೆಯನ್ನು ಪ್ರಿಪ್ರೇಷನ್ ಮಾಡೋದಕ್ಕೆ ನಾವು ಫೈನಾನ್ಷಿಯಲ್ ಪ್ಲಾನಿಂಗ್ ಅಂತೇಳಿ ಕರೆಯುವಂಥದ್ದು. ಅನದರ್ ಮೀನಿಂಗ್, ಇಟ್ ಈಸ್ ಎ ಪ್ರೋಸೆಸ್ ಆಫ್ ಡಿಟರ್ಮೈನಿಂಗ್ ದ ಆಬ್ಜೆಕ್ಟಿವ್, ಪಾಲಿಸೀಸ್, ಪ್ರೊಸೀಜರ್ಸ್ ಆ್ಯಂಡ್ ಪ್ರೋಗ್ರಾಮ್ ಟು ಬಿ ಡೀಲ್ ವಿತ್ ದ ಫೈನಾನ್ಷಿಯಲ್ ಆಕ್ಟಿವಿಟೀಸ್ ಆಫ್ ಆನ್ ಆರ್ಗನೈಜೇಷನ್ಸ್. Next, objectives of financial planning. The financial planning strives to achieve the following twins objective. This is very important topic for the 2 marks. So ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ನು 2 ಮಾರ್ಕ್ಸಿಗೆ ಕೇಳುವಂಥದ್ದು. ಸೊ the financial planning strives to achieve the following twins objective, such as to ensure availability of funds whenever these are required. To ensure availability of funds whenever these are required. Next one, to see that the firm does not raise resources unnecessarily. So these are very important twins objectives of the financial planning. So let me now one by one. To ensure availability of funds whenever these are required. So ಯಾವಾಗ ಅವಶ್ಯಕತೆ ಇದೆಯೋ ಆವಾಗ ಏನು ಮಾಡಬೇಕು, ಹಣಕಾಸು ದೊರಕುವಂತೆ ಮಾಡುವಂಥದ್ದು. ಸೊ ಯಾವಾಗ ಒಂದು ಸಂಸ್ಥೆಗೆ ಹಣಕಾಸಿನ ಅವಶ್ಯಕತೆ ಇದೆಯೋ ಆವಾಗ ಮಾತ್ರ ಆ ಹಣಕಾಸನ್ನು ಅವೈಲಬಿಲಿಟಿ ಆಗಿ ಮಾಡುವಂಥದ್ದು. ಸೊ ಅಕಾರ್ಡಿಂಗ್ ಟು ದಿಸ್ ಆಬ್ಜೆಕ್ಟಿವ್, ದಿಸ್ ಇನ್ಕ್ಲೂಡ್ಸ್ ಎ proper estimation of the funds required for different purposes, such as for the purchase of long-term assets to meet day-to-day expenses to business. ಸೊ ಒಂದು ವ್ಯವಹಾರ ಸಂಸ್ಥೆ ಅಂತ ಹೇಳಿದ ಮೇಲೆ ಹಲವಾರು ಕಾರ್ಯಚಟುವಟಿಕೆಗಳು ಇರುವಂಥದ್ದು. ಆ ಕಾರ್ಯಚಟುವಟಿಕೆಗಳಿಗೆ ಎಷ್ಟು ಹಣಕಾಸು ಬೇಕಾಗುವುದು ಅಂತ ಹೇಳಿ ಅಂದಾಜು ಮಾಡುವುದು ಈ ಆಬ್ಜೆಕ್ಟಿವ್ಸ್ನ ಮುಖ್ಯ ಉದ್ದೇಶ. ಸೊ ಆ ಎಕ್ಸ್ಪೆನ್ಸಸ್ ಯಾವ್ಯಾವುದು ಆಗಿರ್ಬೋದು ಅಂತ ಹೇಳಿದ್ರೆ ಪರ್ಚೇಸಿಂಗ್ ಆಫ್ ಲಾಂಗ್ ಟರ್ಮ್ ಅಸೆಟ್ಸ್ ಆಗಿರ್ಬೋದು, ಅಥವಾ ಡೇ ಟು ಡೇ ಆಕ್ಟಿವಿಟೀಸ್ ಅಥವಾ ಡೇ ಟು ಡೇ ಎಕ್ಸ್ಪೆನ್ಸಸ್ ಆಫ್ ಆ್ಯನ್ ಆರ್ಗನೈಜೇಷನ್ಸ್ ಆಗಿರ್ಬೋದು ಅಥವಾ ಬಿಸ್ನೆಸ್ ಆಗಿರ್ಬೋದು. ಸೊ ಒಂದು ವ್ಯವಹಾರ ಸಂಸ್ಥೆ ಅಂತ ಹೇಳಿದ ಮೇಲೆ ಅಸೆಟ್ಸ್ಗಳನ್ನ ಪರ್ಚೇಸ್ ಮಾಡಬೇಕಾಗುತ್ತೆ ಅಥವಾ ಡೇ ಟು ಡೇ ಎಕ್ಸ್ಪೆನ್ಸಸ್ನ ಫುಲ್ಫಿಲ್ ಮಾಡಬೇಕಾಗುತ್ತೆ. ಸೊ ಆ ಎಲ್ಲ ಕಾರ್ಯಚಟುವಟಿಕೆಗಳಿಗೂ ಬೇಕಾಗಿರುವಂತಹ ಹಣಕಾಸನ್ನು ಅವೈಲಬಿಲಿಟಿ ದೊರಕುವಂತೆ ಮಾಡುವುದು ಈ ಉದ್ದೇಶ, ಈ ಒಂದು ಆಬ್ಜೆಕ್ಟಿವ್ಸ್ ಹೇಳುವಂಥದ್ದು. ಸೊ ದಿಸ್ ಇನ್ಕ್ಲೂಡ್ಸ್ ಎ ಪ್ರಾಪರ್ ಎಸ್ಟಿಮೇಷನ್ ಆಫ್ ಫಂಡ್ಸ್ ರಿಕ್ವೈರ್ಡ್ ಫಾರ್ ದ ಡಿಫರೆಂಟ್ ಪರ್ಪಸ್ ಆಸ್ ಪರ್ ಸಚ್ ಹ್ಯಾಸ್ for the purchasing of long-term assets or to meet the day-to-day expenses of the business. ಸೊ ಒಂದು ವ್ಯವಹಾರ ಸಂಸ್ಥೆಯಲ್ಲಿ ಹಲವಾರು ಖರ್ಚುಗಳಿರುತ್ತೆ. ಸೊ ತನ್ನದೇ ಎಲ್ಲ ಚಟುವಟಿಕೆಗಳು ಕೆಲವೊಂದು ಹಣಕಾಸನ್ನು ಬೇಡುವಂಥದ್ದು. ಸೊ ಪ್ರತಿಯೊಂದು ಕೆಲಸ ಕಾರ್ಯಗಳ ಮಾಡಬೇಕು ಅಂತ ಹೇಳಿದ್ರೆ ಸಮ್ ಫೈನಾನ್ಸ್ ಇಸ್ ರಿಕ್ವೈರ್ಡ್. ಸೊ ಅದು ಅಸೆಟ್ಸ್ ಪರ್ಚೇಸಿಂಗ್ ಆಗಿರ್ಬೋದು ಅಥವಾ ಡೇ ಟು ಡೇ ಎಕ್ಸ್ಪೆನ್ಸಸ್ನ ಫುಲ್ಫಿಲ್ ಮಾಡೋದಕ್ಕಾಗಿರ್ಬೋದು. ಸೊ ಅದಕ್ಕೆ ಬೇಕಾಗಿರುವಂತಹ ಹಣಕಾಸನ್ನು ದೊರಕುವಂತೆ ಮಾಡುವಂಥದ್ದು ಈ ಉದ್ದೇಶ. ನೆಕ್ಸ್ಟ್, ಟು ಸಿ ದಟ್ ದ ಫರ್ಮ್ ಡಸ್ ನಾಟ್ ರೈಸ್ ರಿಸೋರ್ಸಸ್ ಅನ್ನೆಸೆಸರ್ಲಿ. ಸೊ ಒಂದು ವ್ಯವಹಾರ ಸಂಸ್ಥೆಯು ಅನಾವಶ್ಯಕವಾಗಿ ರಿಸೋರ್ಸಸ್ಗಳನ್ನ ರೈಸ್ ಮಾಡಬಾರ್ದು ಅಂತೇಳಿ ಹೇಳುತ್ತೆ. ಸೊ ಇವಾಗ ಆಲ್ರೆಡಿ ಫೈನಾನ್ಸ್ ಇದೆ, ಒಂದು ಸಂಸ್ಥೆಯಲ್ಲಿ ಹಣಕಾಸು ಇದೆ, ಆ ಹಣಕಾಸು ಇದ್ದರೂ ಕೂಡ ರೈಸ್ ಮಾಡುವಂಥದ್ದು. ಸೊ ಬೇಡದೇ ಇರುವಂತಹ ಕೆಲಸ ಕಾರ್ಯಗಳಿಗೆ ಹೆಚ್ಚು ವ್ಯಯವನ್ನು ಮಾಡುವಂಥದ್ದು. ಸೊ ಹಾಗಾದರೆ ಈ ಪಾಯಿಂಟ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಎಕ್ಸೆಸ್ ಫಂಡಿಂಗ್ ಈಸ್ ಆಲ್ಮೋಸ್ಟ್ ಹ್ಯಾಸ್ ಬ್ಯಾಡ್ ಇನ್ಅಡಕ್ವೇಟ್ ಫಂಡಿಂಗ್. ಸೊ ಅಸಮರ್ಪಕವಾಗಿ ಬಳಕೆ ಮಾಡುವುದು, ಒಂದು ಸಂಸ್ಥೆಯಲ್ಲಿರುವಂತಹ ಹಣಕಾಸನ್ನು ಅಸಮರ್ಪಕವಾಗಿ ಬಳಕೆ ಮಾಡುವುದು ಸಂಸ್ಥೆಗೆ ಕೆಟ್ಟದ್ದು ಅಂತ ಹೇಳುವಂಥದ್ದು. ಈವನ್ ಇಫ್ ದೇರ್ ಈಸ್ ಸರ್ಪ್ಲಸ್ ಮನಿ, ಗುಡ್ ಫೈನಾನ್ಷಿಯಲ್ ಪ್ಲಾನಿಂಗ್ would put it the best possible use that financial resources are not left idle
ಆ್ಯಂಡ್ ಡೋಂಟ್ ಅನ್ನೆಸೆಸರ್ಲಿ ಆ್ಯಟ್ ದ ಕಾಸ್ಟ್. ಸೊ ಒಂದು ವ್ಯವಹಾರ ಸಂಸ್ಥೆ ಅಂತ ಹೇಳಿದ ಮೇಲೆ ಹಲವಾರು ಖರ್ಚುಗಳು ಇರುವಂಥದ್ದು. ಸೊ ಬೇಡದೇ ಇರುವಂತಹ ಕಾರ್ಯಚಟುವಟಿಕೆಗಳಿಗೆಲ್ಲ ಕಾಸ್ಟನ್ನು ಆ್ಯಡ್ ಮಾಡೋದು ಸಂಸ್ಥೆಗೆ ಒಳ್ಳೆಯದಲ್ಲ ಅಂತೇಳಿ ಈ ಪಾಯಿಂಟ್ಸ್ ಹೇಳುವಂಥದ್ದು. ಸೊ ಎಕ್ಸೆಸ್ ಆಫ್ ಫಂಡ್ಸ್, ಸೊ ಈಗ ಒಂದು ವ್ಯವಹಾರ ಸಂಸ್ಥೆಯಲ್ಲಿ ಹಣಕಾಸು ಇದೆ, ಆ ಹಣಕಾಸನ್ನು ವ್ಯಯವಾಗಿ ಖರ್ಚು ಮಾಡಬಾರ್ದು ಅಂತೇಳಿ ಈ ಅಬ್ಜೆಕ್ಟಿವ್ಸ್ ಹೇಳುವಂಥದ್ದು. ಎಕ್ಸೆಸ್ ಫಂಡ್ ಈಸ್ ಆಲ್ಮೋಸ್ಟ್ ಆಸ್ ಬ್ಯಾಡ್ as inadequate funding. Even if there is some surplus money, good financial planning would put to the best possible uses to that financial resources are not left idle and don't unnecessarily add the cost. So these are some important objectives of the financial planning. So first objectives ಏನು ಹೇಳುತ್ತೆ? This includes a proper estimations of the fund required for the different purposes, such as for the purchasing of long-term assets or to meet day-to-day expenses of the business. Next, to see that the firm does not raise resources unnecessarily. So according to this objective, excess funding is almost as bad as inadequate funding. Even if there is some surplus money, good financial planning would put it a best possible uses. That financial resources are not left idle and don't unnecessarily add to the cost. ಸೊ ಒಂದು ವ್ಯವಹಾರ ಸಂಸ್ಥೆಯಲ್ಲಿ ಲಾಭ ಇದೆ ಅಂತ ಹೇಳಿದ್ರೆ, ಸರ್ಪ್ಲಸ್ ಇದೆ ಅಂತ ಹೇಳಿದ್ರೆ ಅದನ್ನು ಯಾವುದು ಲಾಭ ತಂದುಕೊಡುವಂತಹ ಮೂಲಗಳಿಗೆ ಇನ್ವೆಸ್ಟ್ ಮಾಡಬೇಕೇ ಹೊರತು ಅನಾವಶ್ಯಕವಾಗಿ ಖರ್ಚುಗಳನ್ನು ಮಾಡಬಾರ್ದು ಅಂತೇಳಿ ಈ ಆಬ್ಜೆಕ್ಟಿವ್ಸ್ ಹೇಳುವಂಥದ್ದು. ಸೊ ದೀಸ್ ಆರ್ ಸಮ್ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ಸ್ ಆಫ್ ದ ಫೈನಾನ್ಷಿಯಲ್ ಪ್ಲಾನಿಂಗ್. ನೆಕ್ಸ್ಟ್, ಟೈಪ್ಸ್ ಆಫ್ ಫೈನಾನ್ಷಿಯಲ್ ಪ್ಲಾನಿಂಗ್. Financial planning includes both long-term planning and short-term planning. Financial planning includes both plannings. First one, long-term financial planning and short-term financial planning. What is the long-term planning? It relates to long-term growth and investment, and it focuses on capital expenditure programs. So, ಯಾವ ಹಣಕಾಸಿನ ಯೋಜನೆಯು ಸಂಸ್ಥೆಯ ದೀರ್ಘಾವಧಿಯ ಬೆಳವಣಿಗೆಗೆ ಮತ್ತು ದೀರ್ಘಾವಧಿಯ ಬಂಡವಾಳವನ್ನು ಹೊಂದಿರುತ್ತೋ ಅದನ್ನು ನಾವು ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಪ್ಲಾನಿಂಗ್ ಅಂತೇಳಿ ಕರಿತೀವಿ. ಇಟ್ ಮೇನ್ಲಿ ಫೋಕಸ್ ಆನ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಪ್ರೋಗ್ರಾಮ್. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದರೆ ಯಾವ್ಯಾವುದು? ಇನ್ವೆಸ್ಟಿಂಗ್ ಆನ್ ದ ಫಿಕ್ಸೆಡ್ ಅಸೆಟ್ಸ್, ಫರ್ನಿಚರ್ಸ್ ಆಗಿರ್ಬೋದು, ಮಿಷಿನರೀಸ್ ಆಗಿರ್ಬೋದು, ಲ್ಯಾಂಡ್ ಆಗಿರ್ಬೋದು, ಬಿಲ್ಡಿಂಗ್ ಆಗಿರ್ಬೋದು, ಸಮ್ ಟೂಲ್ಸ್ ಆಗಿರ್ಬೋದು. ಸೊ ಇವುಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡುವಂತಹ ಪ್ಲ್ಯಾನಿಂಗನ್ನು ಲಾಂಗ್ ಟರ್ಮ್ ಪ್ಲ್ಯಾನಿಂಗ್ ಅಂತೇಳಿ ಕರೆಯುವಂಥದ್ದು. ಸೊ ಇಟ್ ರಿಲೇಟ್ಸ್ ಟು ಲಾಂಗ್ ಟರ್ಮ್ ಗ್ರೋತ್ ಆ್ಯಂಡ್ ಇನ್ವೆಸ್ಟ್ಮೆಂಟ್. ಇಟ್ ಫೋಕಸ್ ಆನ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಪ್ರೋಗ್ರಾಮ್ಸ್. ನೆಕ್ಸ್ಟ್, ಶಾರ್ಟ್ ಟರ್ಮ್ ಪ್ಲ್ಯಾನಿಂಗ್. ಸೊ ಶಾರ್ಟ್ ಟರ್ಮ್ ಪ್ಲ್ಯಾನಿಂಗ್ ಅಂದರೆ ಏನು? ಇಟ್ ಕವರ್ಸ್ ಶಾರ್ಟ್ ಟರ್ಮ್ ಫೈನಾನ್ಷಿಯಲ್ ಪ್ಲ್ಯಾನ್ ಕಾಲ್ಡ್ ಬಜೆಟ್. ಸೊ ಶಾರ್ಟ್ ಟರ್ಮ್ ಅಂದರೆ ಯಾವ್ಯಾವುದಾಗಿರ್ಬೋದು? ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್ ಆಗಿರ್ಬೋದು. ಒಂದು ವ್ಯವಹಾರ ಸಂಸ್ಥೆ ದಿನನಿತ್ಯದ ಕಾರ್ಯಚಟುವಟಿಕೆಗಳಿಗೆ ಖರ್ಚು ಮಾಡುವಂತಹ ಹಣಕಾಸಿನ ಯೋಜನೆಯನ್ನು ನಾವು ಶಾರ್ಟ್ ಟರ್ಮ್ ಪ್ಲ್ಯಾನಿಂಗ್ ಅಂತೇಳಿ ಕರೆಯುವಂಥದ್ದು. ಇಟ್ ಕವರ್ಸ್ ಶಾರ್ಟ್ ಟರ್ಮ್ ಫೈನಾನ್ಷಿಯಲ್ ಪ್ಲ್ಯಾನ್. ಇಟ್ಸ್ ಕಾಲ್ಡ್ ಬಜೆಟ್ ಆರ್ ಶಾರ್ಟ್ ಟರ್ಮ್ ಪ್ಲ್ಯಾನಿಂಗ್. ಸೊ these are some important types of the financial planning. Financial planning is the both long term planning and short term planning. ದೀರ್ಘಾವಧಿಯ ಹಣಕಾಸಿನ ಯೋಜನೆ ಮತ್ತು ಅಲ್ಪಾವಧಿಯ ಹಣಕಾಸಿನ ಯೋಜನೆ. ಲಾಂಗ್ ಟರ್ಮ್ ಪ್ಲಾನಿಂಗ್ ಅಂದರೆ ಏನು? ಲಾಂಗ್ ಟರ್ಮ್ ಪ್ಲಾನಿಂಗ್ ರಿಲೇಟ್ಸ್ ಟು ಲಾಂಗ್ ಟರ್ಮ್ ಗ್ರೋತ್ ಆ್ಯಂಡ್ ಇನ್ವೆಸ್ಟ್ಮೆಂಟ್. ಇಟ್ ಫೋಕಸ್ ಆನ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಪ್ರೋಗ್ರಾಮ್ಸ್. ನೆಕ್ಸ್ಟ್, ಶಾರ್ಟ್ ಟರ್ಮ್ ಪ್ಲಾನಿಂಗ್. So it covers short-term financial plan. It's called budget. Generally, financial planning is done for 3 to 5 years. Financial planning generally done for 3 to 5 years. For longer periods, it become more difficult and less useful. Plan made for periods of 1 year or less are
ಟರ್ಮ್ಡ್ ಆಸ್ ಬಜೆಟ್ಸ್. ಸೊ ಒಂದು ವ್ಯವಹಾರ ಸಂಸ್ಥೆಯಲ್ಲಿ ಹಣಕಾಸಿನ ಯೋಜನೆಯನ್ನು ಸಾಮಾನ್ಯವಾಗಿ 3 ರಿಂದ 5 ವರ್ಷದವರೆಗೆ ಯೋಜನೆಯನ್ನು ಮಾಡುವಂಥದ್ದು. ಯಾವಾಗ ಹಣಕಾಸಿನ ಯೋಜನೆಗಳು ತುಂಬ ದೀರ್ಘಾವಧಿ ಆಗುತ್ತೋ ಆವಾಗ ಏನಾಗುತ್ತೆ, ಆ ಯೋಜನೆಗಳು ಇಂಪ್ಲಿಮೆಂಟ್ ಆಗೋದಕ್ಕೆ ಕಷ್ಟಕರ ಆಗ್ಬೋದು ಮತ್ತು ಅವುಗಳ ಬಳಕೆ ಅಸಾಧ್ಯವಾಗಬಹುದು. ಸೊ ಹಾಗಾಗಿ ಯಾವಾಗಲೂ ಕೂಡ ಫೈನಾನ್ಷಿಯಲ್ ಪ್ಲಾನಿಂಗು ಶಾರ್ಟ್ ಟರ್ಮ್ ಪ್ಲಾನಿಂಗ್ ಆಗಿ ಇರಬೇಕು ಅಂತೇಳಿ ಹೇಳುವಂಥದ್ದು. ಸೊ ಜನರಲಿ ಪ್ಲಾನಿಂಗ್ ಫೈನಾನ್ಷಿಯಲ್ ಪ್ಲಾನ್ಸ್ ಮೇಡ್ ಫಾರ್ periods of 1 or less are termed as the budgets. So financial planning is done for 3 to 5 years. For longer period it becomes more difficult and less useful. Plans made for periods of 1 year or less are termed as budgets. So these are some financial types of the financial planning. The next important topic is importance of financial planning. The importance of financial planning can be explained as the follows. So these are all points summarize the importance of financial planning. Let me know one by one. Financial planning helps the company in preparing for the future. So financial planning ಅನ್ನು ಸಾಮಾನ್ಯವಾಗಿ ಭವಿಷ್ಯದಲ್ಲಿ ಮಾಡಬೇಕಾಗಿರುವಂತಹ ಕಾರ್ಯಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ಹಣಕಾಸಿನ ಯೋಜನೆಗಳನ್ನು ರೂಪಿಸುವಂಥದ್ದಾಗಿರುವಂಥದ್ದು. ಸೆಕೆಂಡ್ಲಿ, ಇಟ್ ಹೆಲ್ಪ್ಸ್ ಇನ್ coordinating various business functions. So financial planning helps to coordinating various business functions. So various business functions such as sales functions ಆಗಿರ್ಬೋದು, ಪ್ರೊಡಕ್ಷನ್ ಫಂಕ್ಷನ್ಸ್ ಆಗಿರ್ಬೋದು. ಸೊ ಆ ಎಲ್ಲ ವ್ಯವಹಾರದ ಕಾರ್ಯಗಳಲ್ಲಿ ಸಹಕಾರದ ಮನೋಭಾವನೆಯಿಂದ ಇರುವಂತೆ ಫೈನಾನ್ಷಿಯಲ್ ಪ್ಲಾನಿಂಗು ಸಹಾಯವನ್ನು ಮಾಡುವಂಥದ್ದು. ಸೊ ಫೈನಾನ್ಷಿಯಲ್ ಪ್ಲಾನಿಂಗ್ helps in coordinating various business functions such as sales functions or production function. Next, it is providing clear policies and procedures. So financial planning provide clear policies and procedures. So ಹಣಕಾಸಿನ ಯೋಜನೆಯು ಒಂದು ವ್ಯವಹಾರ ಸಂಸ್ಥೆಯಲ್ಲಿ ಇರುವಂಥ ಹಣಕಾಸನ್ನು ಯಾವ ರೀತಿ ಹೇಗೆ ಬಳಕೆ ಮಾಡಬೇಕು ಎಂಬುದರ ಬಗ್ಗೆ ಕ್ಲಿಯರ್ ಪಾಲಿಸೀಸ್ ಮತ್ತು ಕ್ಲಿಯರ್ ಪ್ರೊಸೀಜರ್ಸನ್ನು ಪ್ರೊವೈಡ್ ಮಾಡುವಂಥದ್ದು. ಇಟ್ ಹೆಲ್ಪ್ಸ್ ಟು ರಿಡ್ಯೂಸ್ ದ ವೇಸ್ಟೇಜಸ್, duplication of efforts and gaps in planning. So financial planning helps to reduce the wastages and duplications of efforts and gaps in the planning. So ಹಣಕಾಸಿನ ಯೋಜನೆಯು ಒಂದು ಸಂಸ್ಥೆಯ ಹಣಕಾಸು ಮಿತವ್ಯಯವಾಗಿ ಆಗುವಂತೆ ನೋಡಿಕೊಳ್ಳುವಂಥದ್ದು. ಸೊ ಇಟ್ ರೆಡ್ಯೂಸ್ ದ ವೇಸ್ಟೇಜಸ್ ಆ್ಯಂಡ್ ಇಟ್ ಹೆಲ್ಪ್ಸ್ ಟು ರೆಡ್ಯೂಸ್ ದ ಡುಪ್ಲಿಕೇಶನ್ ಆಫ್ ಎಫರ್ಟ್ಸ್ ಆ್ಯಂಡ್ ಇಟ್ ಈಸ್ ಆಲ್ಸೋ ಹೆಲ್ಪ್ಫುಲ್ ಟು ರೆಡ್ಯೂಸ್ ದ ಗ್ಯಾಪ್ಸ್ ಇನ್ ದ ಪ್ಲಾನಿಂಗ್. ಸೊ ಯೋಜನೆಯಲ್ಲಿ ಏನಾದರೂ ಅಂತರಗಳು ಬರದೇ ಇರುವ ಹಾಗೆ ಫೈನಾನ್ಷಿಯಲ್ ಪ್ಲಾನಿಂಗು ನೋಡಿಕೊಳ್ಳುವಂಥದ್ದು. ನೆಕ್ಸ್ಟ್, financial planning providing a link between investment and in financial decisions on a continuous basis. ಹಣಕಾಸಿನ ಯೋಜನೆಯು ಬಂಡವಾಳದ ನಿರ್ಧಾರ ಅಥವಾ ಹೂಡಿಕೆಯ ನಿರ್ಧಾರ ಮತ್ತು ಹಣಕಾಸಿನ ನಿರ್ಧಾರ ಇವುಗಳ ನಡುವೆ ಯಾವಾಗಲೂ ಸಂಬಂಧವನ್ನು ಕಲ್ಪಿಸುವಂಥದ್ದು. ಸೊ ಇನ್ವೆಸ್ಟ್ಮೆಂಟ್ ಫೈನಾನ್ಷಿಯಲ್ ಯಾವುದಕ್ಕೆ ಬೇಕಾಗಿರುತ್ತೆ, ಇಲ್ಲ ಅಂದರೆ ಅಸೆಟ್ಸ್ಗಳ ಮೇಲೆ ಇನ್ವೆಸ್ಟ್ ಮಾಡೋದಕ್ಕಾಗಿರ್ಬೋದು, ಅಥವಾ ಫೈನಾನ್ಸಿಂಗ್ ಅಂತ ಹೇಳಿದ್ರೆ ವಾಟ್ ಆರ್ ದಿ ಸೋರ್ಸಸ್ ಆರ್ ಅವೈಲೇಬಲ್ ಟು ರೈಸ್ ದ ಫಂಡ್ಸ್. ಸೊ ಒಂದು ವ್ಯವಹಾರ ಸಂಸ್ಥೆಗೆ ಬೇಕಾಗಿರುವಂಥ ಬಂಡವಾಳಗಳನ್ನು ಯಾವ ಮೂಲಗಳಿಂದ ಸಂಗ್ರಹಿಸಬೇಕು ಮತ್ತು ಆ ಸಂಗ್ರಹಿಸಿದ ಬಂಡವಾಳಗಳನ್ನು ಯಾವುದರ ಮೇಲೆ ಹೂಡಿಕೆ ಮಾಡಬೇಕು ಎಂಬುದರ ಸಂಬಂಧವನ್ನು ತಿಳಿಸುವಂಥದ್ದು. So it helps to providing link between the investment and financial decisions on a continuous basis. ಸೊ ನಿರಂತರವಾಗಿ ಹೂಡಿಕೆಯ ನಿರ್ಧಾರ ಮತ್ತು ಹಣಕಾಸಿನ ನಿರ್ಧಾರದ ನಡುವೆ ಸಂಬಂಧವನ್ನು ಕಲ್ಪಿಸುವಂಥದ್ದು. ನೆಕ್ಸ್ಟ್, ಇಟ್ ಹೆಲ್ಪ್ಸ್ ಟು ಮೇಕ್ಸ್ ದ ಇವ್ಯಾಲ್ಯುಯೇಷನ್ ಆಫ್ ಆ್ಯಕ್ಚುಯಲ್ ಪರ್ಫಾರ್ಮೆನ್ಸ್ ಈಸಿಯರ್. ಸೊ ಹಣಕಾಸಿನ ಯೋಜನೆಯು ಒಂದು ಸಂಸ್ಥೆಯ
ಪರ್ಫಾರ್ಮೆನ್ಸನ್ನು ಇವ್ಯಾಲ್ಯುವೇಟ್ ಮೌಲ್ಯಮಾಪನ ಮಾಡೋದಕ್ಕೆ ಸಹಾಯವನ್ನು ಮಾಡುವಂಥದ್ದು. ಇಟ್ ಪ್ರೊವೈಡ್ಸ್ helps to makes the evaluation of actual performance of easier. Next, it tries to links the present with the future. So ಹಣಕಾಸಿನ ಯೋಜನೆಯು ಯಾವಾಗಲೂ ಪ್ರೆಸೆಂಟ್ ಅಂದರೆ ಏನು, ಪ್ರಸ್ತುತ, ಫ್ಯೂಚರ್ ಅಂದರೆ ಏನು, ಭವಿಷ್ಯದಲ್ಲಿ. ಸೊ ಹಾಗಾದರೆ ಹಣಕಾಸಿನ ಯೋಜನೆಯು ಪ್ರಸ್ತುತ ಮತ್ತು ಭವಿಷ್ಯದ ನಡುವೆ ಸಂಬಂಧವನ್ನು ಕಲ್ಪಿಸೋದಕ್ಕೆ ಪ್ರಯತ್ನವನ್ನು ಮಾಡುವಂಥದ್ದು. ಪ್ರಸ್ತುತದೊಂದಿಗೆ ಭವಿಷ್ಯ, ಪ್ರೆಸೆಂಟ್ ವಿತ್ ದ ಫ್ಯೂಚರ್. ಸೊ ಇಟ್ ಟ್ರೈಸ್ ಟು ಲಿಂಕ್ ದ ಪ್ರೆಸೆಂಟ್ ವಿತ್ ದ ಫ್ಯೂಚರ್. ನೆಕ್ಸ್ಟ್, financial planning helps in achieving better financial coordinations by control measures. So financial planning helps to achieving better financial coordinations by controlling measures. So ಒಂದು ಹಣಕಾಸಿನ ಯೋಜನೆಯು ಒಂದು ಸಂಸ್ಥೆಯಲ್ಲಿರುವಂತಹ ಎಲ್ಲ ವಿಭಾಗಗಳ ನಡುವೆ ಸಹಕಾರದ ಮನೋಭಾವನೆಯನ್ನು ಬೆಳೆಸೋದಕ್ಕೆ ಸಹಾಯವನ್ನು ಮಾಡುವಂಥದ್ದು. ಅದೇ ರೀತಿ ಎಲ್ಲ ವ್ಯವಹಾರ ಸಂಸ್ಥೆಯಲ್ಲಿ ಇರುವಂತಹ ಎಲ್ಲ ವಿಭಾಗಗಳನ್ನು ನಿಯಂತ್ರಿಸುವಿಕೆಯ ಅಳತೆಯನ್ನು ಮಾಡೋದಕ್ಕೂ ಕೂಡ ಫೈನಾನ್ಷಿಯಲ್ ಪ್ಲಾನಿಂಗು ಸಹಾಯವನ್ನು ಮಾಡುವಂಥದ್ದು. ಸೊ ಅದು ದ ಲಾಸ್ಟ್ ಇಂಪಾರ್ಟೆನ್ಸ್ ಅಂತ ಹೇಳಿದ್ರೆ ಫೈನಾನ್ಷಿಯಲ್ ಪ್ಲಾನಿಂಗ್ ಹೆಲ್ಪ್ಸ್ ಟು effectively achieving goals of the organization. So these are some importance of the financial planning. So first one ಏನು ಹೇಳುತ್ತೆ, it helps the company in preparing for the future. Next, it helps in coordinating various business function. It is providing clear policies and procedure. It helps to reduce the wastages, duplication of efforts and gaps in the planning. It providing a link between investment and financial decisions on a continuous basis. It helps to makes the evaluation of actual performance easier. It tries to link the present with the future. It helps in achieving better financial coordinating by the controlling measures. So last one, the financial planning helps to ಎಫೆಕ್ಟಿವ್ಲಿ ಅಚೀವಿಂಗ್ ಗೋಲ್ಸ್ ಆಫ್ ದ ಆರ್ಗನೈಜೇಷನ್ಸ್. ಒಂದು ಸಂಸ್ಥೆಯ ಉದ್ದೇಶಗಳನ್ನು ಎಫೆಕ್ಟಿವ್ ಆಗಿ, ತುಂಬ ದಕ್ಷತೆ ಮತ್ತು ಸಾಮರ್ಥ್ಯವಾಗಿ ಸಾಧಿಸೋದಕ್ಕೆ ಸಹಾಯವನ್ನು ಮಾಡುವಂಥದ್ದು. ಸೊ ದೀಸ್ ಆರ್ ಆಲ್ ಪಾಯಿಂಟ್ಸ್ ಸಮರೈಸ್ ದ ಇಂಪಾರ್ಟೆನ್ಸ್ ಆಫ್ ದ ಫೈನಾನ್ಷಿಯಲ್ ಪ್ಲಾನಿಂಗ್. ನೆಕ್ಸ್ಟ್, ಫೈನಾನ್ಷಿಯಲ್ ರಿಸ್ಕ್. ವಾಟ್ ಈಸ್ ದ ಫೈನಾನ್ಷಿಯಲ್ ರಿಸ್ಕ್? ಏನು ಹಣಕಾಸಿನ ನಷ್ಟ ಭಯ ಅಂದರೆ ಏನು? ಯಾವಾಗ ಒಂದು ವ್ಯವಹಾರ ಸಂಸ್ಥೆಗೆ ಫೈನಾನ್ಷಿಯಲಿ ರಿಸ್ಕ್ ಅನಿಸುತ್ತೆ? ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಫೈನಾನ್ಷಿಯಲ್ ರಿಸ್ಕ್ ಅಂತ ಹೇಳಿದ್ರೆ, ವೆನ್ ಎ ಕಂಪನಿ ಈಸ್ ಅನ್ಏಬಲ್ ಟು ಮೀಟ್ ಇಟ್ಸ್ ಫಿಕ್ಸ್ಡ್ ಫೈನಾನ್ಷಿಯಲ್ ಚಾರ್ಜಸ್. ಯಾವಾಗ ಒಂದು ವ್ಯವಹಾರ ಸಂಸ್ಥೆ ತಾನು ಮಾಡಿರುವಂತಹ ಸಾಲವನ್ನು ಭರಿಸೋದಕ್ಕೆ ಸಾಧ್ಯ ಆಗುವುದಿಲ್ಲವೋ ಅದನ್ನು ನಾವು ಫೈನಾನ್ಷಿಯಲ್ ರಿಸ್ಕ್ ಅಂತೇಳಿ ಕರೆಯುವಂಥದ್ದು. ಸೊ ಇವಾಗ ಒಂದು ವ್ಯವಹಾರ ಸಂಸ್ಥೆ ಸಾಲವನ್ನು ಮಾಡಿರುತ್ತೆ, ಸೊ ಹಲವಾರು ಮೂಲಗಳಿಂದ ಹಣಕಾಸನ್ನು ಪಡೆದುಕೊಂಡಿರುತ್ತೆ. ಸೊ ಅದಕ್ಕೆ ಇಂಟ್ರೆಸ್ಟ್ ಪೇ ಮಾಡೋದಾಗಿರ್ಬೋದು ಅಥವಾ ಅವರು ನೀಡಿರುವಂತಹ ಹಣಕಾಸನ್ನು ರಿಟರ್ನ್ ಮಾಡೋದಕ್ಕೆ ಯಾವಾಗ ಸಾಧ್ಯ ಆಗೋದಿಲ್ಲವೋ ಅದನ್ನು ನಾವು ಫೈನಾನ್ಷಿಯಲ್ ರಿಸ್ಕ್ ಅಂತೇಳಿ ಕರೆಯುವಂಥದ್ದು. ವೆನ್ ಎ ಕಂಪನಿ ಈಸ್ ಅನ್ಏಬಲ್ ಟು ಮೀಟ್ ಇಟ್ಸ್ ಫಿಕ್ಸ್ಡ್ ಫೈನಾನ್ಷಿಯಲ್ ಚಾರ್ಜಸ್ ಸಚ್ ಆಸ್ ಇಂಟ್ರೆಸ್ಟ್ ರೇಟ್ಸ್ ಆಗಿರ್ಬೋದು ಅಥವಾ ಫೈನಾನ್ಸ್ ಆಗಿರ್ಬೋದು. ಯಾವಾಗ ಒಂದು ವ್ಯವಹಾರ ಸಂಸ್ಥೆ ತಾನು ಮಾಡಿರುವಂತಹ ಸಾಲವನ್ನು ಭರಿಸೋದಕ್ಕೆ ಸಾಧ್ಯ ಆಗುವುದಿಲ್ಲವೋ ಅದನ್ನು ನಾವು ಫೈನಾನ್ಷಿಯಲ್ ರಿಸ್ಕ್ ಅಂತೇಳಿ ಕರೆಯುವಂಥದ್ದು. ಸೊ ಅನದರ್ ಮೀನಿಂಗ್, ದ ರಿಸ್ಕ್ ಆಫ್ ಡಿಫಾಲ್ಟ್ ಆನ್ ಪೇಮೆಂಟ್. ದ ರಿಸ್ಕ್ ಆಫ್ ಡಿಫಾಲ್ಟ್ ಆನ್ ಪೇಮೆಂಟ್. ಸೊ ಯಾವಾಗ ಒಂದು ವ್ಯವಹಾರ ಸಂಸ್ಥೆಯು ತಾನು ಮಾಡಿರುವಂತಹ ಸಾಲವನ್ನು ತೀರಿಸೋದಕ್ಕೆ ಸಾಧ್ಯ ಆಗೋದಿಲ್ಲವೋ, ಅಸಾಧ್ಯ ಆಗುವುದಿಲ್ಲವೋ, ಅದನ್ನು ಭರಿಸೋದಕ್ಕೆ ಆಗೋದಿಲ್ಲವೋ ಅದನ್ನು ನಾವು ಫೈನಾನ್ಷಿಯಲ್ ರಿಸ್ಕ್ ಅಂತೇಳಿ ಕರೆಯುತ್ತೀವಿ. ದ ರಿಸ್ಕ್ ಆಫ್ ಡಿಫಾಲ್ಟ್ ಆನ್ ಪೇಮೆಂಟ್. ಸೊ this is the meaning of financial risk. So when a company is unable to meet its fixed financial charges such as interest rate charges ಆಗಿರ್ಬೋದು. ಸೊ ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ದ ರಿಸ್ಕ್ ಆಫ್ ಡಿಫಾಲ್ಟ್ ಆನ್ payment. So these are some importance of financial planning and this is the meaning about financial risk. So in this class you learned about the meaning of financial planning,
objectives of financial planning, types of financial planning, importance of financial planning, and what is the meaning of financial risk. In the next class, I will be explain about the capital structure. Thank you.